ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಈಗ ತಾನೇ ರಿಸಲ್ಟ್ ಅನೌನ್ಸ್ ಆಗಿದೆ KE ಅವರ ಕಡೆಯಿಂದ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, KARresults.nic.in ವೆಬ್ಸೈಟಿಗೆ ಹೋಗಿಬಿಟ್ಟು ನಿಮ್ಮ ಒಂದು CET ನಂಬರ್ನ ಹಾಕಿ, ಅಂದರೆ 2222 UGE MC ಈ ರೀತಿ ಕೆಳಗಡೆ ನಿಮ್ಮ ಫಸ್ಟ್ 4 ಡಿಜಿಟ್ ಅಂದರೆ ಫಸ್ಟ್ 4 ಲೆಟರ್ ಆಫ್ ಯುವರ್ ನೇಮ್ ಯು ಹ್ಯಾವ್ ಟು ಪುಟ್. ಆವಾಗ ನಿಮಗೆ ನಿಮ್ಮ ರಿಸಲ್ಟ್ ಕಾಣಿಸ್ತದೆ. ಸೊ ನಾನು ಬೆಳಗ್ಗೆನೂ ಕೂಡ ವಿಡಿಯೋ ಮಾಡಿ ಹೇಳಿದ್ದೆ, ಅದಕ್ಕಿಂತ ಮುಂಚೆನೂ ಕೂಡ ಹೇಳಿದ್ದೆ, ಎಲ್ಲಿ ಬೋರ್ಡ್ ಎಕ್ಸಾಮಿನೇಷನನ್ನು ಕನ್ಸಿಡರ್ ಮಾಡ್ತಾರೆ ಬೋರ್ಡ್ ಮಾರ್ಕ್ಸನ್ನು, ಅವೆಲ್ಲ ರ್ಯಾಂಕ್ಗಳು ಚೇಂಜ್ ಆಗಬೇಕು. ಸೊ ಕೆಲವೊಂದಷ್ಟು ಪೇಪರ್ಗಳಲ್ಲಿ ಮೊನ್ನೆ ಕೊಟ್ಟಿದ್ರು, ಸೊ ಯಾವುದೇ ರ್ಯಾಂಕು ಚೇಂಜ್ ಆಗೋದಿಲ್ಲ, ಓನ್ಲಿ ಇಂಜಿನಿಯರಿಂಗ್ ಅಷ್ಟೇ ಚೇಂಜ್ ಆಗ್ತದೆ ಅಂಥೇಳಿ ಆವಾಗಲೂ ಕೂಡ ಹೇಳಿದ್ದೆ. ಇದು ಪಾಸಿಬಲ್ ಇಲ್ಲ, ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಒಬ್ಬ ವಿದ್ಯಾರ್ಥಿಯ ಒಂದು ರ್ಯಾಂಕಿಂಗ್ ನೋಡಿ. ಮೊದಲನೇ ರ್ಯಾಂಕಿಂಗನ್ನು ನೀವು ನೋಡಿದರೆ, ಸೊ ಇಲ್ಲಿ 2921 ನಿಮಗೆ ಕಾಣಿಸ್ತಾ ಇದೆ, ಹೌದಾ? 2921 ನಿಮಗೆ ಕಾಣಿಸ್ತಾ ಇದೆ, ರೈಟ್? ಇಲ್ಲಿ ನೋಡಿ, ಇದು ಮೊದಲನೇ ರ್ಯಾಂಕು. ಇವತ್ತು ರಿಲೀಸ್ ಆಗಿರುವಂಥ ರ್ಯಾಂಕಲ್ಲಿ 3105 ರ್ಯಾಂಕ್ ನಿಮಗೆ ಕಾಣಿಸ್ತಾ ಇದೆ. ಅಂದರೆ ಆಲ್ಮೋಸ್ಟ್ ನಿಮ್ಮ ಒಂದು ರ್ಯಾಂಕ್ ಎಷ್ಟು ಡಿಫ್ರೆನ್ಸ್ ಆಯಿತು? 2921ನಿಂದ 3105 ಅಂತಂದರೆ ಆಲ್ಮೋಸ್ಟ್ ಒಂದು 80 to 90 ಡಿಫರೆನ್ಸ್ ಆಯ್ತು ನಿಮಗೆ, ಹೌದಾ? ಸೊ ಅಗ್ರಿಕಲ್ಚರ್ BSc 1628 ಇರುವಂಥದ್ದು 1908 ಆಗಿದೆ. ವೆಟರ್ನರಿ ಸೇಮ್ ಇದೆ, ಯಾಕಂದರೆ ವೆಟರ್ನರಿಗೆ ಇಲ್ಲಿ ಗೊತ್ತಿರಲಿ, ದೇ ವಿಲ್ ನೆವರ್ ಕನ್ಸಿಡರ್ ಬೋರ್ಡ್ ಮಾರ್ಕ್ಸ್. BNYS ಚೇಂಜ್ ಆಗಿದೆ, ಯಾಕಂದರೆ BNYS ಅಲ್ಲೂ ಕೂಡ ಬೋರ್ಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇನ್ನು B Pharma D Pharma ಚೇಂಜ್ ಆಗಿಲ್ಲ, ಯಾಕಂತಂದರೆ B Pharma D Pharmaದಲ್ಲಿ ಬೋರ್ಡ್ ರ್ಯಾಂಕನ್ನು ಕನ್ಸಿಡರ್ ಮಾಡೋದಿಲ್ಲ, ಬೋರ್ಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಈಗ ಅಗ್ರಿಕಲ್ಚರ್ BSc, ಇಂಜಿನಿಯರಿಂಗ್ ಮತ್ತು BNYS ಚೇಂಜ್ ಆಗಿದೆ. ಓಕೆ, ಸೊ ಈಗ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ, ನಿಮ್ಮ ಒಂದು ರ್ಯಾಂಕ್ ಏನಿದೆ ಇದು 1000ಕ್ಕಿಂತ ಕೆಳಗಡೆ ಇದ್ದರೆ, ಲೆಸ್ ದ್ಯಾನ್ 1000 ರ್ಯಾಂಕ್ ಏನಾದರೂ ಇದ್ದರೆ ನಿಮ್ಮ ರ್ಯಾಂಕ್ ಡಿಫ್ರೆನ್ಸ್ ಬಹಳಷ್ಟು ಆಗಿಲ್ಲ. ಮ್ಯಾಕ್ಸಿಮಮ್ ಒಂದು 20 ರ್ಯಾಂಕ್ ಡಿಫ್ರೆನ್ಸ್ ಆಗಿದೆ ನಿಮಗಷ್ಟೇ, 20ರಿಂದ 30. ಅದೇ ರೀತಿ 1000ಇಂದ 3000 ರ್ಯಾಂಕ್ವರೆಗೆ ಆಲ್ಮೋಸ್ಟ್ 80 to 100 120 ತನಕನೂ ಕೂಡ ಆಗಿದೆ. ಅದಾದಮೇಲೆ 3000 ಮೇಲುಗಡೆ ನಿಮಗೆ ರ್ಯಾಂಕು, ಫಾರ್ ಎಕ್ಸಾಂಪಲ್ ಇನ್ನೊಬ್ಬ ವಿದ್ಯಾರ್ಥಿದು 3606 ಬಂದಿರುವಂಥದ್ದು ಮೊದಲು, ಈಗ 3906 ಬಂದಿದೆ, ಅಂದರೆ 300 ರ್ಯಾಂಕ್ ಡಿಫ್ರೆನ್ಸ್ ಆಗಿದೆ. ಅದೇ ರೀತಿ 4000ನಿಂದ ಆಗಿರೋದು 500 600 ರ್ಯಾಂಕ್ ಡಿಫ್ರೆನ್ಸ್ ಆಗಿದೆ. ಅದೇ ರೀತಿ 5800 ಇರುವಂಥ ಒಬ್ಬ ವಿದ್ಯಾರ್ಥಿಯ ರ್ಯಾಂಕು 6700 ಆಗಿದೆ, ಅಂದರೆ ಆಲ್ಮೋಸ್ಟ್ 900 ಡಿಫ್ರೆನ್ಸ್ ಆಗಿದೆ. ಇದೇ ರೀತಿ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ, ನಿಮ್ಮ ಮೊದಲನೇ ರ್ಯಾಂಕಿಗೂ ಮತ್ತು ಈಗಿನ ರ್ಯಾಂಕಿಗೂ ಜಾಸ್ತಿ ಆಗ್ತಾ ಹೋಗ್ತದೆ ಆ್ಯಸ್ ಯು ಮೂವ್ ಆನ್. ಸೊ 1 ಲಕ್ಷದ ಮೇಲಿನ ರ್ಯಾಂಕ್ದವರಿಗೆ 20,000 30,000 ರ್ಯಾಂಕ್ ಡಿಫ್ರೆನ್ಸ್ ಆಗಿದೆ. ಅಂದರೆ ಡೆಫಿನೆಟ್ ಆಗಿ ಈಗ ರಿಪೀಟರ್ಸ್ಗಳಿಗೆ 50% ಬೋರ್ಡನ್ನು ಕನ್ಸಿಡರ್ ಮಾಡಿರೋ ಕಾರಣದಿಂದ ನಿಮ್ಮ ರ್ಯಾಂಕ್ಗಳು ಚೇಂಜ್ ಆಗಿದೆ. ಆಲ್ರೆಡಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇನ್ಜಸ್ಟಿಸ್ ಫಾರ್ ಫ್ರೆಷರ್ಸ್ ಅಂತ ಹೇಳ್ತಾ ಇದ್ರು, ಬಟ್ ದಯವಿಟ್ಟು ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ಯಾವ ರೀತಿ ರಿಸಲ್ಟನ್ನು ಇವರು ಅನೌನ್ಸ್ ಮಾಡಿದರೆ ಅದನ್ನು ನಾವು ಎಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಅದು ನಮಗೆ ಇಷ್ಟ ಇದ್ದರೂ ಕೂಡ ಅಥವಾ ಇಲ್ಲದೇ ಇದ್ದರೂ ಕೂಡ. ಸೊ ಮುಂದೆ ನಮ್ಮ ಕಾನ್ಸಂಟ್ರೇಷನ್ ಈ ಒಂದು ರ್ಯಾಂಕಿಗೆ ಲಾಸ್ಟ್ ಇಯರ್ ಯಾವ್ಯಾವ ಕಾಲೇಜಸ್ಗಳು ಅಲಾಟ್ ಆಗಿದೆ, ಈ ವರ್ಷ ನನ್ನ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಯಾವ್ಯಾವ ಕಾಲೇಜಸ್ಗಳನ್ನು ಇಟ್ಕೊಳ್ಬೋದು ಅನ್ನೋದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕೇ ಹೊರತು, ಇನ್ನೂ ಕೂಡ ನನಗೆ ಜಸ್ಟಿಸ್ ಆಗಿಲ್ಲ, ನನಗೆ ಇನ್ಜಸ್ಟಿಸ್ ಆಗಿದೆ, ನನಗೆ ಬೇಜಾರಾಗಿದೆ, ನನಗೆ ಬಹಳ ತಲೆ ಕೆಟ್ಟಿದೆ, ಇವನ್ನೆಲ್ಲ ನೀವು ಹೇಳ್ಕೋತಾ ಕೂತ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ನೀವು ಫರ್ದರ್ ಕೋರ್ಟಿಗೆ ಹೋಗ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೂ ಕೂಡ ಎಲ್ಲೂ ಕೂಡ ನಿಮ್ಮ ಕೇಸ್ ನಿಲ್ಲೋದಿಲ್ಲ. ದಯವಿಟ್ಟು ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ, ಇದನ್ನು ಇಲ್ಲಿಗೆ ಬಿಟ್ಟು, ಅಂದರೆ ಇಲ್ಲಿಗೆ ನಿಲ್ಲಿಸಿ, ಅದು ಜಸ್ಟಿಸ್ ಇದು ಇನ್ಜಸ್ಟಿಸ್ ಅಂತ ಹೇಳೋದರ ಬದಲಾಗಿ ಮುಂದಿನ ಪ್ರೊಸೀಜರ್ ಏನಿದೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಂತಂದರೆ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಅದ್ರ ತಕ್ಕ ಹಾಗೆ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋವನ್ನು ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್